ನನಗೆ ಇಷ್ಟ ಆಗಿದೆ ಏನಂತ ಸರ್, ನಮ್ಮ ಕನ್ನಡದ ಮಣ್ಣಿನ ಕತೆ, ನಮ್ಮ ಕನ್ನಡದ ಸೊಗಡಿನ ಕತೆ. ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವ್ರು ಆ್ಯಕ್ಟ್ ಮಾಡ್ತೀರ ಅಂತ ಅನಿಸಲಿಲ್ಲ ಸರ್. ಆಮೇಲೆ ರಾಜ್ಬಿ ಶೆಟ್ಟಿ ಅವರು ವಿಲನಿಸಮ್ಮು ಅಂದರೆ ಅವ್ರ ಹಿಂದೆ ಒಂದು ಹಾಸ್ಯ ನಟ ಗುರ್ಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಅವ್ರ ಕಣ್ಣಲ್ಲಿ ಅಭಿನಯ ತೋರಿಸಿದ್ದಾರೆ. ಒಂದು ದೊಡ್ಡ ಕಳನಟ ಆಗೋ ಎಲ್ಲ ಲಕ್ಷಣಗಳಿದೆ ಸರ್. ಒಂಥರ ಮೈಯೆಲ್ಲ ಗಡಗಡ ಅನಿಸಿದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತೆ ಹೆಣ್ಣು ಶೋಷಣೆಗೆ ಒಳಗಾದಾಗ ಹೆಣ್ಣು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ತೋರಿಸ್ಕೊಂಡಿದ್ದಾರೆ. ಈ ಸಿನಿಮಾ ನೋಡಿ ನಮ್ಮ ಕನ್ನಡ ಜನತೆ ಸಿನಿಮಾನ ಪ್ರೋತ್ಸಾಹಿಸಿ, ಸಿನಿಮಾ ಬಂದು ಥಿಯೇಟರ್ನಲ್ಲಿ ನೋಡಿ, ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ. ಹೆಣ್ಣು ಮಕ್ಕಳಿರೋ ಮನೆಯಲ್ಲಿ ಹೆಣ್ಮಕ್ಳು ಕೂಡ ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನು ನಾನು ಈ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಬೇಕು. ಯಾಕಂದರೆ ಅಂಬೇಡ್ಕರ್ ಸರ್ ಹೇಳಿರೋದು ಅದನ್ನೇ, ಜೈ ಭೀಮ್ ಅಂತ ಯಾಕೆ ಕರೀತೀವಿ ಅಂದರೆ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳು ಅಷ್ಟಿದೆ. ಯಾಕಂದರೆ ಎಲ್ಲರೂ ಒಂದೇ, ನಾವೆಲ್ಲ ಮನುಷ್ಯರೇ, ಏನು ಬೇರು ಅದು ಇದು ಎಂಥದ್ದು ಇಲ್ಲ. ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು, ಎಲ್ಲರಿಗೂ ಎಲ್ಲ ರೀತಿಯ ಹಕ್ಕುಗಳು ದೊರಕಬೇಕು ಅನ್ನೋದು ಈ ಸಿನಿಮಾದ ಮೇನ್ ಗೋಲ್ ಉದ್ದೇಶ ಆಗಿದೆ. ಆ ಸಿನಿಮಾ ಇವತ್ತು ಗೆದ್ದಿದೆ. ಯಾಕಂದರೆ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಾದಾಗ ಆಡಿಯನ್ಸ್ ಕೊಟ್ಟಿರೋ ರಿಯಾಕ್ಷನ್ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಈ ಅಂಬೇಡ್ಕರ್ನ ಮಹಾತ್ಮ ಗಾಂಧಿ ತತ್ವಗಳನ್ನು ಯಾರು ಪಾಲಿಸ್ತಾರೆ ಅವರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಗಣರಾಜ್ಯೋತ್ಸವ ಬರ್ತಾ ಇದೆ, ಹೆಚ್ಚಿಸುವಂಥ ಸಿನಿಮಾ ಸಮಾಜ ಒಳ್ಳೆ ಸಿನಿಮಾದಲ್ಲಿ ಭಾಗಿಯಾಗಿರುವುದು ನನಗೆ ಖುಷಿ ಇದೆ.